ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಪಟ್ಟಣದಲ್ಲಿ ಪಂದಳಕಂದ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮ ಕಲಶೋತ್ಸವ ಮಹೋತ್ಸವಕ್ಕೆ ಅತ್ಯಂತ ವಿಜೃಂಭಣೆಯ ಚಾಲನೆ ಸಿಕ್ಕಿದೆ. ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಪಟ್ಟಣದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ದಿವ್ಯ ಮೂರ್ತಿಯ ಭವ್ಯ ಮೆರವಣಿಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಶಾಂತಿ ಮುಖಭಾವ, ಧರ್ಮದ ಹಾದಿ ತೋರೋ ಯೋಗ ಮುದ್ರೆ, ಕರುಣಾಮಯಿ ಕಣ್ಣೋಟದೊಂದಿಗೆ ಕಂಗೊಳಿಸುತ್ತಿದ್ದ ಶಬರಿಮಲೆ ಶಬರೀಶ ಶ್ರೀ ಅಯ್ಯಪ್ಪ ಸ್ವಾಮಿಯ ವಿಗ್ರಹವನ್ನ ಸುಂದರವಾಗಿ ಪುಷ್ಪಾಲಂಕಾರ ಮಾಡಿ ಅಲಂಕೃತ ವಾಹನದಲ್ಲಿ ಇರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ಭವ್ಯ ಮೆರವಣಿಗೆಗೆ ವಿಶೇಷ ಆಕರ್ಷಣೆಯಾಗಿ ಜೆಸಿಬಿ ಯಂತ್ರಗಳ ಮೂಲಕ ಶ್ರೀ ಅಯ್ಯಪ್ಪ ಸ್ವಾಮಿಯ ಮೂರ್ತಿಯ ಮೇಲೆ ಪುಷ್ಪ ವೃಷ್ಟಿ ಸುರಿಸಲಾಯಿತು. ಜೆಸಿಬಿಯಿಂದ ವರ್ಣರಂಜಿತ ಹೂಗಳನ್ನ ಚೆಲ್ಲೋ ಮೂಲಕ ಭಕ್ತಾದಿಗಳು ತಮ್ಮ ಭಕ್ತಿ ಸಮರ್ಪಿಸಿದ್ರು. ಮೆರವಣಿಗೆ ಮುಕ್ತಾಯದ ನಂತರ ನೆರೆದಿದ್ದ ಸಮಸ್ತ ಭಕ್ತಾದಿಗಳಿಗೆ ಮಹಾಪ್ರಸಾದ ವಿತರಿಸಲಾಯಿತು. ಆಗಸ್ಟ್ 18ರಿಂದ 21ರವರೆಗೆ 4 ದಿನಗಳ ಕಾಲ ವಿವಿಧ ವೈದಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಆಗಸ್ಟ್ 19 ಬುಧವಾರ ಬೆಳಗ್ಗೆ 8 ಗಂಟೆಯಿಂದ ಗಣೇಶ ಪೂಜೆ, ನವಗ್ರಹ ಹೋಮ, ಬಿಂಬಶುದ್ಧಿ ಹಾಗೂ ಸಂಜೆ ವಾಸ್ತು ಪೂಜೆ, ಮಂಟಪ ಸಂಸ್ಕಾರ ಮತ್ತು ಪ್ರಸಾದ ಪ್ರತಿಷ್ಠೆ ಜರುಗಲಿದೆ. ಆಗಸ್ಟ್ 20 ಗುರುವಾರ ಬೆಳಗ್ಗೆ 9:16ಕ್ಕೆ ಒದಗೋ ಶುಭ ಕನ್ಯಾ ಲಗ್ನ ಸಹಮುಹೂರ್ತದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಅಷ್ಟಬಂಧ ಪುರಸ್ಪರ ಬಿಂಬ ಪ್ರತಿಷ್ಠಾಪನೆ, ಮಹಾಪ್ರಾಣ ಪ್ರತಿಷ್ಠೆ, ಶಿಖರ ಪ್ರತಿಷ್ಠೆ ಹಾಗೂ ಕಲಶಾಭಿಷೇಕ ನೆರವೇರಲಿದೆ. ಆಗಸ್ಟ್ 21 ಶುಕ್ರವಾರ ಬೆಳಗ್ಗೆ 7:30ರಿಂದ ದುರ್ಗಾ ಹೋಮ, ಸ್ವಾಮಿಗೆ 108 ಪರಿಕಲಶ ಸಹಿತ ಬ್ರಹ್ಮ ಕುಂಭಾಭಿಷೇಕ, ಮಹಾಪೂಜೆ, ಮಂತ್ರಾಕ್ಷತೆ ಹಾಗೂ ಮಹಾಪ್ರಸಾದ ವಿತರಣೆ ಜರುಗಲಿದೆ. ಸಮಸ್ತ ಭಕ್ತಾದಿಗಳು ಸಕುಟುಂಬರಾಗಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಪಂದಳಕಂದ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಟ್ರಸ್ಟ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿ, ಟ್ರಸ್ಟ್ ಸದಸ್ಯರು ಹಾಗೂ ಸಮಸ್ತ ಭಕ್ತಾದಿಗಳು ಹೂವಿನ ಹಡಗಲಿ